ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಸರ್, ಒಂದು ಅರ್ಜೆಂಟ್ ಕಾಲ್ ಇತ್ತು, ಮಾತಾಡಲೇಬೇಕಿತ್ತು. ಆದ್ದರಿಂದ ಅವ್ರು ಬಂದಿದ್ದು ನೋಡಿಲ್ಲ ಸರ್, ಸಾರಿ. ಓ, ನೀನು ನಮ್ಮ ಆಫೀಸಲ್ಲೇ ಅಲ್ವ ಕೆಲಸ ಮಾಡೋದು? ನನ್ನ ತಮ್ಮನ ನೋಡಿರ್ತೀಯ ಅನ್ಸುತ್ತೆ. ಹಾಂ ಸರ್, ನೋಡಿರ್ತೀನಿ. ನಿಮ್ಗಿಬ್ರು ತಮ್ಮಂದಿರಲ್ವಾ? ಯಾರು ಸರ್ ಬಂದಿದ್ದು? ಪಾರ್ಥ, ಕೊನೆಯವನು, ಚಿಕ್ಕವನು. ಹೋ, ಪಾರ್ಥ ಸರಾ? ಗೊತ್ತು, ಬಟ್ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ ಸರ್. ಹಾಂ, ಒಂದು ದೊಡ್ಡ ಆಫೀಸ್ ಅಂದಮೇಲೆ ಈ ಥರದ್ದೆಲ್ಲ ಆಗುತ್ತೆ. ನೋ ಪ್ರಾಬ್ಲಮ್. ಅವನು ಇಷ್ಟೊತ್ತು ತನಕ ನಿನ್ನನ್ನು ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು, ವಿಶ್ ಮಾಡಬೇಕು ಅಂತಿದ್ದ. ಏನೋ ಅರ್ಜೆಂಟ್ ಕೆಲಸ ಅಂತ ಈಗ ಹೋದ. ಕೆಲಸ ಅಂದ್ರೇ ಆಗಲ್ವಾ ಸರ್? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಮೀಟ್ ಆದ್ರೆ ಆಯಿತು. ಇಲ್ಲೇ ಇರ್ತೀನಲ್ವಾ? ಆಗಲಿ. ಹಲೋ ಸುನಿಲ, ಯಾಕೆ ಒಳ್ಳೆ ನರ್ವಸ್ ಆದವನಂಗೆ ಕಾಣಿಸ್ತಾ ಇದೆಯಾ? ಅಲ್ಲ, ಸಾಮಾನ್ಯ ಮದುವೆ ಅಂದಾಗ ಗಡಗಡ ಅಂತಾರೆ, ನೀನು ಎಂಗೇಜ್ಮೆಂಟ್ಗೆ ಗಡಗಡನಾ? ಏ ಅಪ್ಪ, ಪುಳಕ ಆಗಬೇಕು ಮದುವೆ ಅಂತ ಫಿಕ್ಸ್ ಆಗ್ತಿದ್ದಂಗೆ, ನಡುಕ ಅಲ್ಲ. ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ. ಇಲ್ಲಿ ಯಾರೂ ಪರಿಚಯ ಇಲ್ಲ, ಮತ್ತು ನನ್ನ ಕಡೆಯವ್ರು ಯಾರು ಅಂತ ಇಲ್ವಲ್ಲ, ಅದಕ್ಕೆ. ಹಾಗೆ ಯಾಕೆ ಅನ್ಕೋತೀಯ? ನಾವೆಲ್ಲ ಇಲ್ವೇನೋ? ನಾವೆಲ್ಲ ನಿನ್ನವರೇ. ಒಂಟಿ ಅನ್ಕೋಬೇಡ, ನಾವಿದ್ದೀವಿ. ಬಾ ಕೂತ್ಕೋ, ಟೆನ್ಷನ್ ಮಾಡ್ಕೋಬೇಡ. ಕೂಲ್. ಹಬ್ಬ ಬಚಾವಾದೆ. ಅಡುಗೆ ಏನು ಮಾಡಿಸಿದ್ಯಾ? ವಿಶೇಷ ಎಲ್ಲ ಏನೂ ಇಲ್ಲಮ್ಮ, ಸಿಂಪಲ್ ಆಗಿ ಮಾಡಿಸಿದ್ದೀನಿ ಅಷ್ಟೇ. ಅದಕ್ಕೆ ನಾವಿಬ್ಬರು ಈಗಲೇ ಹೊರಡಬೇಕು. ಯಾಕೆ, ಎಲ್ಲಿಗೆ? ಅದು ಅದಕ್ಕೆ ಜೈಬ್ರೋ ಫೋನ್ ಮಾಡಿದ್ದ, ಅದೇನೋ ಟೆಂಡರ್ಗೆ ಸೈನ್ ಆಗಬೇಕಂತೆ. ಇಮಿಡಿಯೇಟಾಗಿ ಹೊರಟು ಬಾ ಅಂತ ಹೇಳ್ತಾ ಇದ್ದಾನೆ. ಸೊ ಹೋಗಲೇಬೇಕು. ಅಲ್ಲ, ಶಾಸ್ತ್ರ ಇನ್ನೇನು ಶುರು ಆಗುತ್ತೆ, ಎಂಗೇಜ್ಮೆಂಟ್ ಮುಗಿಸ್ಕೊಂಡೇ ಹೋಗ್ಬೋದಲ್ವಾ? ಇಲ್ಲ, ಅದಕ್ಕೆ ತುಂಬ ಅರ್ಜೆಂಟ್ ಅಂತ ಹೇಳ್ತಾ ಇದ್ದೀನಿ. ನಾವು ಹೋಗಿ ಕೆಲಸ ಮುಗಿಸ್ತೀವಿ, ಬೇಗ ಮುಗಿದ್ರೆ ಬಂದುಬಿಡ್ತೀವಿ. ಏನಪ್ಪ ಇದು? ಏನು ಮಾಡಲಿ, ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ವಿಲ್ ಬಿ ಬ್ಯಾಕ್, ವಿಲ್ ಟ್ರೈ. ಹೊರಡೋಣ ಅಕ್ಕ, ಹೋಗಿ ಬರ್ತೀನಿ. ಹಾಂ, ಹುಡುಗಿನ ಕರ್ಕೊಬಂದು ಕೂಡಿಸ್ಕೊಳಿಮ್ಮ. ಹುಡುಗನ ಕರ್ಕೊಬನ್ನಿ. ಹುಡುಗಿ ಕಡೆ ಕೂತ್ಕೊಳ್ಳಿ. ಹಾಂ, ಹುಡುಗನ ಕಡೆನೂ ಕೂತ್ಕೊಳ್ಳಿ. ಪಣ್ಣ ಕೂತ್ಕೋ. ಗೆಳೆಯ, ಇಷ್ಟು ದಿವಸ ನಾವು ಜೀವದ ಗೆಳೆಯರಾಗಿದ್ವಿ. ಇನ್ನು ಮುಂದಕ್ಕೆ ಜೀವದ ಗೆಳೆಯರು ಜೊತೆಗೆ ಆಜೀವ ಬೀಗರಪ್ಪ. ಆಮೇಲೆ ನಾವು ಹುಡುಗನ ಕಡೆಯವರು, ಸ್ವಲ್ಪ ಗೌರವ ಜಾಸ್ತಿ ಕೊಡ್ಬೇಕು ನಮ್ಗೆ. ಆಗ್ಲಿ ಆಗ್ಲಿ ಆಗ್ಲಿ, ನಿಂಗೂ ಗೊತ್ತಿರಲಿ, ಈಗ ಹೆಣ್ಮಕ್ಳಿಗೆ ಜಾಸ್ತಿ ಡಿಮ್ಯಾಂಡು. ಹೌದಲ್ವಾ? ಆಯ್ತು ಆಯ್ತಾ, ಇವಾಗ ಸದ್ಯಕ್ಕೆ ಜೀವದ ಗೆಳೆಯರು ಅಷ್ಟೇ, ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ. ಆಯ್ತಾಯ್ತು. ಪುರೋಹಿತ್ರೆ ಶುರು ಮಾಡ್ಕೊಳ್ಳಿ. ನೀವು ಹೂವು ಕೈಲಿ ತೊಗೊಳ್ಳಿ. ನೀವು 2 ಹೂವು ಕೈಲಿ ಇಟ್ಕೊಳ್ಳಿ. ಹೇಳಿ. ಮಮೋಪಾತ್ತ ಮೋಪಾತ್ತ ಸಮಸ್ತ
ಮತ್ತೆ ಹೂವು ಅಲ್ಲಿ ಹಾಕಿ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನೀವು ಮತ್ತೆ ಅವ್ರ ತಟ್ಟೆ ಗಂಧ ತೋರಿಸಿ ಹೇಳಿ, ಗಂಧಾದಿ ಗಂಧಾದಿ ಸಕಲ ಸಕಲ ಆರಾಧನೈ ಆರಾಧನೈ ಸುವರ್ಚಿತಂ ಸುವರ್ಚಿತಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಗಂಧಾದಿ ಸಕಲಾರಾಧನೈ ಸ್ವರ್ಚಿತಂ. ಹೇಳಿ, ವಾಚಾ ದತ್ತ ವಾಚಾ ದತ್ತ ಮಯಾ ಕನ್ಯಾ ಮಯಾ ಕನ್ಯಾ ಬಿಡಿ ಅವರಿಗೆ. ಮತ್ತೆ ನೀವು ಆ ತಟ್ಟೆ ತಗೊಳ್ಳಿ ಸರ್. ಹುಡುಗಿಗೆ ಕುಂಕುಮ ಕೊಡಿಮ್ಮ. ಹುಡುಗನಿಗೊಂಚೂರು ಕುಂಕುಮ ಇಡಿಮ್ಮ. ಆ ಬಟ್ಟೆ ತಗೊಳ್ಳಿ, ಸೀರೆ ತಗೊಳ್ಳಿ ಕೈಗೆ. ಗೌತಮರವರು ಬಾವಿಯಾಳಿನಿಗೆ ಕೊಟ್ಟಂತ ಪಟ್ಟು ಪೀತಾಂಬರಾದಿ ವಸ್ತ್ರಾದಿಗಳು ಕೊಡಿ. ನೀವು ತಗೊಳ್ಳಿಮ್ಮ ವಸ್ತ್ರ. ಹಾರ ಬದಲಾವಣೆ ಮಾಡ್ಕೊಳ್ಳಿಮ್ಮ. ಹಾರ ಬದಲಾವಣಿಸಿಮ್ಮ. ಹಾಲು ಹಾಕಿ ಅವರಿಗೆ. ಉಂಗುರ ಬದಲಾವಣೆ ಮಾಡಿಮ್ಮ. ನೀವು ಅವರಿಗೆ ಉಂಗುರ ಹಾಕಿಮ್ಮ. ನೀವು ಹಾಕಿಪ್ಪ. ಅಮೃತಧಾರೆ ನನ್ನೊಲವ ಅಮೃತಧಾರೆ.